ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಆಸ್ಟ್ರಾಲಜಿ. ರೀಲ್ಸ್ ಆಫ್ ರಿಯಲ್ ಹೋಮ್ ವಾಸ್ತು ಕನ್ಸ್ಟ್ರಕ್ಷನ್ ಟೆಕ್ನಿಕ್ಸ್ ನಲ್ಲಿ ನಾವು ಹೆಡ್ಡಿಂಗ್ ಅಲ್ಲಿ ಒಂದೊಂದು ಎಪಿಸೋಡ್ ಮಾಡ್ಕೊಂಡು ಬರ್ತಾ ಇದೀವಿ. ಅದರಲ್ಲಿ ಇವಾಗ ಮಾಡೋ ಎಪಿಸೋಡ್ ನಂಬರ್ 2 ಏನಪ್ಪ ಅಂದ್ರೆ, ಫಸ್ಟ್ ಎಪಿಸೋಡ್ ಅಲ್ಲಿ ನಾವು ಹೇಳಿದ್ವಿ ಯಾವ ತರ ಸೈಟ್ ತಗೋಬೇಕು, ಸೈಟ್ ತಗೊಳ್ಳುವಾಗ ಯಾವ ವಿಷಯ ನೋಡ್ಬೇಕು ಅಂತ ಒಂದು ಟಿಪ್ಸ್ ಕೊಟ್ಟಿದ್ದೀನಿ. ಅದ್ರ ಪ್ರಕಾರ ಸೈಟ್ ನೀವು ಸೆಲೆಕ್ಟ್ ಮಾಡಿರ್ತೀರಾ, ತಗೊಂಡಿರ್ತೀರಾ, ಅಥವಾ ಫಸ್ಟ್ ನಿಮ್ಮ ಹತ್ರ ಸೈಟ್ ಇರ್ಬೋದು. ಈಗ ಏನಪ್ಪ ಅಂದ್ರೆ, ಜನಗಳ ಹತ್ರ ಒಂದು ಮೈಂಡ್ ಭಯ ಇರ್ತದೆ. ಸರ್, ನಮ್ಗೆ ಸೌತ್ ಫೇಸಿಂಗ್ ಅಲಾಟ್ಮೆಂಟ್ ಆಗಿಬಿಟ್ಟಿದೆಯೇ, ಅಥವಾ ನನ್ನ ಹತ್ರ ಸೌತ್ ಫೇಸ್ ಮನೆ ಸೈಟ್ ಇದೆಯೇ, ಅಥವಾ ನಾವು ಆಲ್ರೆಡಿ ಸೌತ್ ಫೇಸ್ ಮನೆ ಕಟ್ಕೊಂಡಿದ್ವಿ, ನಮ್ಗೆಲ್ಲ ಏನು ಅಂತ ಒಂದು ಅದು ಒಳ್ಳೆ ಸೈಟ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ತುಂಬಾ ಜನಕ್ಕೆ ಫೀಲ್ ಮಾಡ್ತಾ ಇರ್ಬೋದು. ಆದ್ರೂ ಅದ್ರಲ್ಲಿರೋ ಸೂಕ್ಷ್ಮ ಹೇಳ್ತೀನಿ ನೋಡಿ. ಸೌತ್ ಸೈಡ್ ಬಿಡ್ಬಿಡ್ಬಾರ್ದು. ಅದರಲ್ಲಿ ಯಾರಿಗೆ ಒಳ್ಳೇದು, ಯಾರು ಸೌತ್ ಫೇಸಿಂಗ್ ಸೈಟ್ ತಗೊಂಡ್ರೆ, ಆ ಸೌತ್ ಫೇಸ್ ಮನೆಯಲ್ಲಿ ವಾಸ ಇದ್ರೆ ಯಾರಿಗೆ ಒಳ್ಳೇದಂತ ಒಂದು ಅವೇರ್ನೆಸ್ ಪಾಯಿಂಟ್. ಇದು ವಾಸ್ತುನಲ್ಲಿ ಇದೆಯೇ? ಬಟ್ ತುಂಬಾ ಜನ ಕಾಮನ್ ಆಗಿ ಹೇಳ್ಬಿಡ್ತಾರೆ. ಈ ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ನವರು ಅವರೆಲ್ಲ ಹೇಳ್ತಾರೆ ಈಸ್ಟ್ ಒಳ್ಳೇದು, ನಾರ್ತ್ ಒಳ್ಳೇದು ಅಂತ. ಸೌತ್ ಸೈಡ್ ಇದ್ರೆ ಮೂಲೆ ಯಮರಾಜ ಡೈರೆಕ್ಷನ್, ಸೌತ್ ಅಗ್ನಿ ಮೂಲೆ, ಅದೆಲ್ಲ ತುಂಬ ನೆಗೆಟಿವ್ ಪಾಯಿಂಟ್ಸ್ ಇದೆಯಾ? ಅದು ಎಲ್ರಿಗೂ ಸೇಮ್ ಅಂದ್ರೆ ಇಲ್ಲ. ಆ ಥರ ನೋಡುವಾಗ ಯಾರ್ಕ್ ಸೌತ್ ಫೇಸಿಂಗ್ ಹೌಸ್ ಅಥವಾ ಸೌತ್ ಫೇಸಿಂಗ್ ಪ್ಲಾಟ್ ಅಂದ್ರೆ ಸೈಟ್ ಅಥವಾ ಮನೆ ಒಳ್ಳೇದು ಅಂತಿದ್ರೆ, ಫಸ್ಟ್ ಸೂಕ್ಷ್ಮ ನೋಡಿ. ಈ ಲ್ಯಾಂಡ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಾರೆ ನೋಡಿ, ರಿಯಲ್ ಎಸ್ಟೇಟ್ ಮಾಡೋರು, ಬಿಲ್ಡರ್ ಆಗಿರೋರು, ಕನ್ಸ್ಟ್ರಕ್ಷನ್ ವರ್ಕ್ ಮಾಡೋರು, ರೈಟ್ ಸರ್, ಇಂಥವ್ರಿಗೆಲ್ಲ ಸೌತ್ ಸೈಟಲ್ಲಿ ಇರೋರ್ಗೂ ಒಳ್ಳೇದಾಗುತ್ತವೆ. ನೀವು ಚೆಕ್ ಮಾಡಿ, ತುಂಬಾ ಬಿಲ್ಡರ್ಗಳು ಸೌತ್ ಸೈಡ್ ಫೇಸ್ ಮನೇಲಿ ಇದ್ದಿರೋರು ತುಂಬಾ ಟಾಪ್ ಪೋಸ್ಟ್ ಇರ್ತಾರೆ. ತುಂಬಾ ಜನ ಸೌತ್ ಫೇಸ್ ಮನೆ ಇದ್ಬಿಟ್ಟು ಒಳ್ಳೆ ಮೇಲೆ ಬೆಳೆದಿರ್ತಾರೆ. ಈ ತರ ವಾಸ್ತುನವರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಬಿಟ್ಟು ಹೋಗಿ ಈಸ್ಟ್ ಫೇಸಿಂಗ್ ತಗೋತಾರೆ, ನಾರ್ತ್ ಅಲ್ಲಿ ತಗೊಂಡು ಮನೆ ಮಾಡಿರ್ತಾರೆ, ಅಲ್ಲಿಂದ ಡೌನ್ ಫಾಲ್ ಆಗಿರ್ತಾರೆ, ಕೆಳಗಡೆ ಬಂದಿರ್ತಾರೆ. ಇದು ಸೂಕ್ಷ್ಮ ಏನಪ್ಪ ಅಂದ್ರೆ, ಒಬ್ಬೊಬ್ಬ ಪ್ರೊಫೆಷನ್ ಯಾವ ತರ ಅವರು ಕೆಲಸ ಮಾಡ್ತಾರೋ ಅದು ತಕ್ಕನವಾಗಿ ಆ ಪರ್ಟಿಕ್ಯುಲರ್ ಡೈರೆಕ್ಷನ್ ಸಪೋರ್ಟ್ ಮಾಡ್ತವೆ. ಹಾಗೆ ಮೇನ್ ಆಗಿ ಇಂಥ ಜನರಲ್ ವಾಸ್ತು ಅದು ಕಾಮನ್ ಆಗಿ ಹೇಳ್ತಾರೆ, ಇದು ಓನ್ಲಿ ಮಾರ್ಕೆಟಿಂಗ್ ಪರ್ಪಸ್ಗಾಗಿ. ಅದೇ ಥರ ಎಲ್ಲ ವಿಡಿಯೋಲಿ ಹೇಳಿದ್ದೀನಿ. ಸ್ಪೆಸಿಫಿಕ್ ನೀವು ಯಾವ ಪ್ರೊಫೆಷನ್ ಇದ್ದೀರ ಅಂದರೆ, ಯಾವ ಪ್ರೊಫೆಷನ್ ಇದ್ರೋರ್ಗೂ ಇದು ಒಳ್ಳೇದಂತ ಒಂದು ಪಾಯಿಂಟ್ ಕೊಡ್ತೀನಿ ನೋಡಿ. ಜುಡಿಷರಿ ಸರ್ವಿಸಸ್ ಅಂದರೆ ಈ ಪೊಲೀಸ್, ಲಾಯರ್ಗಳು, ಜಡ್ಜಸ್, ಇವೆಲ್ಲ ಜುಡಿಷರಿಲಿರ್ತಾರೆ. ಸೊ ಅಂಥವ್ರಿಗೆ ಇದು ಪಾಸಿಟಿವ್, ಒಳ್ಳೆ ಚೆನ್ನಾಗಿ ವರ್ಕೌಟ್ ಆಗ್ತದೆ. ಅದೇ ಥರ ಈ IAS IPS ಲೈನ್ ಇರ್ತಾರೆ ನೋಡಿ, ಅವ್ರ ಮನೆಯನ್ನು ಚೆಕ್ ಮಾಡಿ ನೋಡಿ, ಸೌತ್ ಫೇಸ್ ಇಂದ ತುಂಬ ಚೆನ್ನಾಗಿ ಉದ್ದಾಗಿರ್ತಾರೆ, ಒಳ್ಳೆ ಇಂಪ್ರೂವ್ಮೆಂಟ್ ಇರ್ತಾರೆ, ಟಾಪ್ ಪೊಸಿಷನ್ ಇರ್ತಾರೆ. ಆಮೇಲೆ ಯೂನಿಫಾರ್ಮ್ ಡ್ರೆಸ್ ಇರ್ತಾರೆ ನೋಡಿ, ಮಿಲಿಟರಿಲಿ ಇರೋರು, ಪ್ಯಾರಾಮಿಲಿಟರಿ ಫೋರ್ಸ್, ಯಾರು ಟೋಟಲಿ ಯೂನಿಫಾರ್ಮ್ ಆಗ್ತಾರೆ ನೋಡಿ, ಇಂಥವ್ರಿಗೆ ಸೌತ್ ಫೇಸಿಂಗ್ ಸೈಟ್ ತುಂಬ ಪಾಸಿಟಿವ್ ವರ್ಕೌಟ್ ಆಗ್ತವೆ. ಅದೇ ಥರ ಸೆಕ್ಯೂರಿಟಿ, ಬಾಡಿ ಗಾರ್ಡ್, ಅದು ಯೂನಿಫಾರ್ಮ್ ಸರ್ವಿಸ್ ಅಲ್ವಾ, ಅವ್ರಿಗೂ ಇದು ಪಾಸಿಟಿವ್ ಆಗಿ ವರ್ಕೌಟ್ ಆಗ್ತವೆ. ಈ ಫ್ಯಾಕ್ಟ್ರಿ ಇಟ್ಟಿದ್ದೀನಿ ಸರ್ ಅಂತ ಹೇಳಿದ್ರೆ, ಈ ಫ್ಯಾಕ್ಟ್ರಿನಲ್ಲಿರೋರ್ಗೂ ಇದು ಪಾಸಿಟಿವ್ ವರ್ಕೌಟ್ ಆಗ್ತವೆ. ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಮಾಡ್ತಾರೆ, ಯಾವುದೋ ಒಂದು ಉತ್ಪತ್ತಿ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ, ಇಂಥ ಪ್ರಾಡಕ್ಟ್ ಮಾಡೋರು, ಬಿಸ್ನೆಸ್ ಮಾಡೋರು ಸೌತ್ ಫೇಸಿಂಗ್ ಒಳ್ಳೇದೇ. ಅದೇ ಥರ ಆ್ಯಕ್ಟರ್ಸ್ ಇರ್ತಾರೆ, ಆ್ಯಕ್ಟರ್ಸ್ ಮ್ಯೂಸಿಕ್ ಮಾಡ್ತಾರೆ, ಆಮೇಲೆ ಎಂಟರ್ಟೈನ್ಮೆಂಟ್ಸ್, ಕಾಮಿಡಿ ಅದೇನೋ ಇರ್ತಾರೆ ನೋಡಿ, ಆ ಲೈನ್ ಇರೋರ್ಗೂ, ಸಿನಿ ಫೀಲ್ಡ್ ಇರೋರ್ಗೂ ಒಳ್ಳೇದೇ. ಪ್ರಾಪರ್ಟಿ ಡೀಲ್ ಮಾಡ್ತಾರೆ, ಫಸ್ಟ್ ಹೇಳಿದ್ವಿ ಈ ರಿಯಲ್ ಎಸ್ಟೇಟ್ ವಿಷಯದಲ್ಲಿ ಎಂಥ ಪ್ರಾಪರ್ಟಿ ಡೀಲ್ ಮಾಡ್ತಾರೆ ಅವ್ರಿಗೂ ಒಳ್ಳೇದಾಗ್ತದೆ.
ಅದಕ್ಕಂತೂ ಈ ಡಾಕ್ಟರ್ಗಳಿರ್ತಾರೆ ನೋಡಿ, ಸರ್ಜನ್, ಜನರಲ್ ಡಾಕ್ಟರ್ ಇರ್ತಾರೆ, ಸರ್ಜನ್, ಆಮೇಲೆ ನರ್ಸ್, ಇಂಥ ಫೀಲ್ಡ್ ಇರೋದಕ್ಕೂ ಈ ಸೌತ್ ಫೇಸಿಂಗ್ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತವೆ. ಮೇನ್ಲಿ ಇದು ಏನಪ್ಪ ಸೂಕ್ಷ್ಮ ಅಂದರೆ, ಆಸ್ಟ್ರಾಲಜಿಕಲಿ ಈ ಸೌತ್ ಫೇಸಿಗೆ ರೂಲ್ ಮಾಡೋ ಪ್ಲಾನೆಟ್ ಏನಂದ್ರೆ ಕುಜ. ಈ ಕುಜ ಕಾರಕ ಬರೋದು ಇಂಥ ಪ್ರೊಫೆಷನ್ಗಳು. ಯಾವುದು ಮುಂಚೆ ಏನೋ ಹೇಳಿದೀನೋ ಆ ಪ್ರೊಫೆಷನ್ ಕುಜ ರೂಲರ್. ಸೊ ಅವ್ರಿಗೆ ಅದು ಫಾಲೋ ಅಪ್ ಮಾಡುವಾಗ ಒಳ್ಳೆ ಟಾಪ್ ಪೊಸಿಷನ್ಗೆ ಹೋಗ್ತಾರೆ. ಸೊ ಸೌತ್ ಫೇಸಿಂಗ್ ಸೈಟ್ ಬಂದರೆ ಅವಾಯ್ಡ್ ಮಾಡಬೇಡಿ, ತಗೊಳ್ಳಿ, ಒಳ್ಳೆ ಪಾಸಿಟಿವ್ ಆಗ್ತವೆ. ಅದೇ ಥರ ನೀವು ಸೌತ್ ಫೇಸಿಂಗ್ ಯಾರು ಇದ್ರೂ ಹ್ಯಾಪಿಯಾಗಿರಿ, ಒಳ್ಳೆ ಚೆನ್ನಾಗಿ ನಿಮ್ಗೆ ಇಂಪ್ರೂವ್ಮೆಂಟ್ ಇರುತ್ತೆ. ಯಾರು ಹೇಳಿದ್ರಂತ ನೀವು ಬ್ಯಾಕ್ ಸೈಟ್ ಹೋದರೆ ನಿಮ್ಮ ಜಾತಕದಲ್ಲಿ ಕುಜ ಪೊಸಿಷನ್ ಚೆನ್ನಾಗಿಲ್ಲ ಅಂದರೆ ಬೇರೆ ಥರ ಸೈಟ್, ನಾರ್ತ್ ಸೈಟ್ ಆಗಲಿ ಚೆನ್ನಾಗಿ ವರ್ಕೌಟ್ ಆಗೋದಿಲ್ಲ. ಸೊ ಇದು ಮೈಂಡ್ ಇಟ್ಕೊಳ್ಳಿ. ಒಂದು ಸೈಟ್ ತೊಗೊಳಕ್ಕೆ ಮುಂಚೆ ಒಂದು ಆಸ್ಟ್ರಾಲಜರ್ ಅಥವಾ ವಾಸ್ತು ಎಕ್ಸ್ಪರ್ಟ್ ಒಪಿನಿಯನ್ ತೊಗೊಂಡು ಡಿಸೈಡ್ ಮಾಡಿ ಒಳ್ಳೇದಾಗುತ್ತೆ. ರೈಟಾ ಸರ್? ಇದು ಸ್ಮಾಲ್ ಮಿಸ್ಟೇಕ್ ನಾವು ಮಿಸ್ ಮಾಡೋದು, ಲೈಫ್ ಲಾಂಗ್ ಅದು ಬೇಕು, ನಾವು ಭಯ ಬಿದ್ದುಕೊಂಡು ಕೊರ್ಕೊಂಡು ಇರಬೇಕಾಗುತ್ತೆ. ಸೊ ಇದು ಸ್ಟೆಪ್ ನಂಬರ್ 2, ಮನೆ ಕಟ್ಟಕ್ಕೆ ನಾವು ಫಾಲೋ ಮಾಡೋ ವಿಧಾನಗಳು. ಇದೇ ಥರ ನಾರ್ತ್, ಈಸ್ಟ್, ವೆಸ್ಟ್ ಸೈಟ್ಗಳಿಗೂ ಯಾವ ಪ್ರೊಫೆಷನ್ ಅಂತ ಅದು ಎಲ್ಲರಿಗೂ ಗೊತ್ತಿರೋದು ವಿಷಯ. ಸೊ ಅದು ಫಾಲೋ ಅಪ್ ಮಾಡ್ಬೋದು. ಬಟ್ ಸೌತ್ ಫೇಸಿಂಗ್ ಅಂತ ಬ್ಲೈಂಡ್ಲಿ ಅವಾಯ್ಡ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಫಾಲೋ ಅಪ್ ಮಾಡಿ ಸರ್ ನಮ್ಮ ಚಾನೆಲ್ಸ್ಗಳು. ಆಮೇಲೆ ಎಪಿಸೋಡ್ ಫಾಲೋ ಅಪ್ ಮಾಡಿ, ಒಳ್ಳೆಯದಾಗುತ್ತೆ. ಆಲ್ ದಿ ಬೆಸ್ಟ್, ಥ್ಯಾಂಕ್ಸ್.